ಗಣಪತಿಯ ಹಿರಿಮೆಯನ್ನು ಹೇಳುವೆನು ಕೇಳು, ಅಮೂರುತಿಯು ಸೂಚಿಸುವ ಸತ್ಯವನ್ನು ಕೇಳು. ಗಣಪತಿಯ ಹಿರಿಮೆಯನ್ನು ಹೇಳುವೆನು ಕೇಳು, ಅಮೂರುತಿಯು ಸೂಚಿಸುವ ಸತ್ಯವನ್ನು ಕೇಳು. ಗಣಪತಿಯ ಆನೆ ತಲೆ ದೊಡ್ಡದೋ ದೊಡ್ಡದು, ಅದರೊಳಗಿನ ಜ್ಞಾನವದೇ ವಿಶ್ವವಿದ್ಯೆ ಕೇಳು. ಅವನ ದೊಡ್ಡ ಹೊಟ್ಟೆಯೊಳಗೆ ಏನಿದೆ ಗೊತ್ತೇ? ಬ್ರಹ್ಮಾಂಡವೇ ಅದರೊಳಗೆ ಅಡಗಿಹುದು ನೋಡು. ಗಣಪತಿಯ ಹಿರಿಮೆಯನ್ನು ಹೇಳುವೆನು ಕೇಳು, ಅಮೂರುತಿಯು ಸೂಚಿಸುವ ಸತ್ಯವನ್ನು ಕೇಳು. ಹೊಟ್ಟೆ ಏಕೆ ಹಾವಿನಿಂದ ಸುತ್ತಿಹುದು ಹೇಳು, ಕುಂಡಲಿನಿ ಶಕ್ತಿಯದೇ ಹಾವು ತಾನೆ ಕೇಳು. ಬ್ರಹ್ಮಾಂಡದ ಬಡಿತವೇ ಕುಂಡಲಿನಿ ನೋಡು, ಅದನ್ನು ಧರಿಸಿ ಜಗವನೇ ಕಾಯುತಿಹನು ನೋಡು. ಗಣಪತಿಯ ಹಿರಿಮೆಯನ್ನು ಹೇಳುವೆನು ಕೇಳು, ಅಮೂರುತಿಯು ಸೂಚಿಸುವ ಸತ್ಯವನ್ನು ಕೇಳು. ಪಾಶಾಂಕುಶ ಗಣಪನ ಕೈಯಲೇಕೆ ಹೇಳು, ಮನವೆಂಬ ಮದದಾನೆಯ ಪಳಗಿಸುತ್ತಲಿ ಎಳೆಯಲು. ಅಂಕುಶವ ಚುಚ್ಚಿ ಚುಚ್ಚಿ ಅಧರ್ಮವನ್ನು ತಡೆವನು, ಧರ್ಮ ಮಾರ್ಗ ತೋರುತ್ತಾ ನಿತ್ಯ ಸಲಹುತ್ತಿರುವನು. ಗಣಪತಿಯ ಹಿರಿಮೆಯನ್ನು ಹೇಳುವೆನು ಕೇಳು, ಅಮೂರುತಿಯು ಸೂಚಿಸುವ ಸತ್ಯವನ್ನು ಕೇಳು. ಅವನು ಯಾಕೆ ಇಲಿಯ ಮೇಲೆ ಕೂತಿಹನು ಹೇಳು, ಮನದ ರೀತಿ ನೀತಿಯದೆ ಇಲಿಯ ರೂಪ ಕೇಳು. ಶುಚಿ ಶೌಚದೊಂದಿಗೆ ಹೊಲಸು ಲೆಕ್ಕ ಇದರದು, ತಪ್ಪು ತಿದ್ದಿ ಮನಸ್ಸನ್ನು ಬೆಳಗುವನು ಗಣಪನು. ಗಣಪತಿಯ ಹಿರಿಮೆಯನ್ನು ಹೇಳುವೆನು ಕೇಳು, ಅಮೂರುತಿಯು ಸೂಚಿಸುವ ಸತ್ಯವನ್ನು ಕೇಳು. ಗಣಪತಿಗೆ ಮೋದಕವೇ ಇಷ್ಟ ಯಾಕೆ ಹೇಳು, ಸರಳ ಹೊರಗೆ ಸಿಹಿಯು ಒಳಗೆ ಮೋದಕದ ಮರ್ಮವು. ಸರಳ ಬದುಕು ಘನ ಚಿಂತನೆ ದೈವ ವರವು ಕೇಳು, ಬದ್ಧರಾಗಿ ನಾವು ಅದಕ್ಕೆ ಗಣಪ ಒಲಿವ ಕೇಳು. ಗಣಪತಿಯ ಹಿರಿಮೆಯನ್ನು ಹೇಳುವೆನು ಕೇಳು, ಅಮೂರುತಿಯು ಸೂಚಿಸುವ ಸತ್ಯವನ್ನು ಕೇಳು. ಗಣಪತಿಗೆ 4 ಕೈಗಳು ಯಾಕೆ ಇವೆ ಹೇಳು, ಯೋಗ 4 ಬಗೆಯನ್ನು ಸೂಚಿಸುವುದು ನೋಡು. ಕರ್ಮ ಭಕ್ತಿ ರಾಜ ಜ್ಞಾನ 4 ಯೋಗ ನೋಡು, ಅವನ ತಲುಪುವಂಥ ಮಾರ್ಗ ಇವೆ 4 ನೋಡು. ಗಣಪತಿಯ ಹಿರಿಮೆಯನ್ನು ಹೇಳುವೆನು ಕೇಳು, ಅಮೂರುತಿಯು ಸೂಚಿಸುವ ಸತ್ಯವನ್ನು ಕೇಳು. ಗಣಪತಿಯ ಹಿರಿಮೆಯನ್ನು ಹೇಳುವೆನು ಕೇಳು, ಅಮೂರುತಿಯು ಸೂಚಿಸುವ ಸತ್ಯವನ್ನು ಕೇಳು. ಅಮೂರುತಿಯು ಸೂಚಿಸುವ ಸತ್ಯವನ್ನು ಕೇಳು, ಅಮೂರುತಿಯು ಸೂಚಿಸುವ ಸತ್ಯವನ್ನು ಕೇಳು.